ಮಧುಗಿರಿಯಲ್ಲಿ ಹೇಳಿದ್ರು ಸರ್ ಯಾರಿಗೆ ಈಗ ಒಂದು ನೋಡಿ ಅದರದ್ದು ಒಂದು ಚಿಂತನೆ ಪ್ರಾರಂಭ, ಹೊಸ ಚಿಂತನೆ ಅಂದ್ರೆ ಹೊಸ ಚಿಂತನೆ ಪ್ರಾರಂಭ ಅಂತ ನಾವು ಅನ್ಕೊಂಡ್ರು ಕೂಡ ರಾಜ್ಯ ವಿಧಾನಸಭೆ ಮತ್ತೆ ರಾಷ್ಟ್ರದ ಲೋಕಸಭೆಗೆ ಹೊಸ ಚಿಂತನೆ. ಹಳೆ ಚಿಂತನೆ ಈಗ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಿಗೆ ಎಲ್ಲ ರಿಸರ್ವೇಶನ್ ಕೊಟ್ಟಿದ್ದಾರೆ. OBC ರಿಸರ್ವೇಶನ್ ಇದೆ, ಲೇಡಿ ರಿಸರ್ವೇಶನ್ ಇದೆ, ಹೌದು ತಾನೆ? ದೇ ಆರ್ ಆಲ್ಸೋ ಲೋಕಲ್ ಸೆಲ್ಫ್ ಗವರ್ನಮೆಂಟ್ಸು, ಪಂಚಾಯತಿಗಳು ಮತ್ತೆ ಯಾವುದು ನಿಮ್ಮ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, 3 ಟೈರ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ಸು. ಇವು ಸ್ಟೇಟ್ ಗವರ್ನಮೆಂಟು, ನ್ಯಾಷನಲ್ ಗವರ್ನಮೆಂಟ್, ಗೊತ್ತಾಯ್ತಾ? ಅಲ್ಲಿ ಹೆಂಗೆ ನೀವು OBCಗೆ ಲೇಡಿಗಳಿಗೆ ರಿಸರ್ವೇಶನ್ ಇಟ್ಟಿದ್ದೀರೋ ಅದೇ ಥರ OBCಗೆ ಲೇಡೀಸ್ಗೆ ಇಲ್ಲಿ ರಾಜ್ಯದ ವಿಧಾನಸಭೆ ಮತ್ತು ರಾಷ್ಟ್ರದ ಲೋಕಸಭೆಗೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥ. ಕ್ಷೇತ್ರ ವಿಂಗಡಣೆ ಮಾಡೋದು ಮತ್ತೆ ಬೇರೆ ಬೇರೆ ಏನು ಕಾನೂನು ಪ್ರಕಾರ ಕ್ರಮಗಳನ್ನು ಇಡ್ತಕ್ಕಂಥದ್ದು ಅದು ಬೇರೆ, ಅದು ಮಾಡ್ತಾರೆ. ಆದರೆ ಒಂದು ತೀರ್ಮಾನ ಇಲ್ಲಪ್ಪ ರಾಜ್ಯ ಈಗ ಲೇಡೀಸ್ಗೆ ರಿಸರ್ವೇಶನ್ ತರಬೇಕು ಅನ್ನೋದು ಈಗಾಗಲೇ ಒಂದು 20 ವರ್ಷದ ಚಿಂತನೆ ಇದೆ. ಈಗ ನೆಕ್ಸ್ಟ್ ಡಿಲಿಮಿಟೇಷನ್ ಸಮಯದಲ್ಲಿ ಲೇಡಿ ರಿಸರ್ವೇಶನ್ ಬರ್ಬೋದು ಅಂತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ನಾವು ಹಿಂದುಳಿದ ವರ್ಗಗಳಿಗೂ ಕೂಡ ಹೇಗೆ ಈ ಒಂದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯತಿಗಳಲ್ಲಿ ರಿಸರ್ವೇಶನ್ ಇದೆ ಹೆಣ್ಮಕ್ಳುಗಳಿಗೆ, ಹಿಂದುಳಿದ ವರ್ಗದವರಿಗೆ, ಅದೇ ಥರ ನೀವು ವಿಧಾನಸಭೆ ಮತ್ತು ಲೋಕಸಭೆಗೂ ಕೂಡ ರಿಸರ್ವೇಶನ್ ಅನ್ನು ತರಬೇಕು. ಇದು ಜವಾಬ್ದಾರಿ ಅಧಿಕಾರ ಯಾರಿಗಿದೆ ಅಂದರೆ ಇದು ಕೇಂದ್ರ ಸರ್ಕಾರಕ್ಕೆ ಇರೋವಂಥದ್ದು. ಅವು ಗ್ರಾಮ ಪಂಚಾಯತಿಗಳು, ಜಿಲ್ಲಾ ಪಂಚಾಯತಿಗೆ ತರ್ತಕ್ಕಂಥದ್ದು ರಿಸರ್ವೇಶನ್ ಅದು ರಾಜ್ಯ ಸರ್ಕಾರದ ವಿಚಾರ, ಅದು ರಾಜ್ಯ ಸರ್ಕಾರದವ್ರು ಮಾಡಿದ್ದಾರೆ. ಆದರೆ ಇವೆರಡಕ್ಕೆ ರಿಸರ್ವೇಶನ್ ತರ್ತಕ್ಕಂಥ ತೀರ್ಮಾನ ಮಾಡೋದಕ್ಕೆ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಆಗ ಮಾತ್ರ ಸರ್ವರಿಗೂ ಸಮಬಾಳು ಸಮಪಾಲು ಮೋದಿಯವರು ಹೇಳ್ತಾರಲ್ಲಪ್ಪ. ಮತ್ತೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಲ್ಲ ಅವೆಲ್ಲ ಜಾರಿ ಆಗಬೇಕು. ಸುಮ್ಮನೆ ಸ್ಲೋಗನ್ಗಳು, ಯಾವುದು ಸತ್ಯಮೇವ ಜಯತೆ ಅಂತ ಹೇಳ್ಬಿಡ್ತೀವಿ. ಸತ್ಯನೇ ಅಂತಿಮವಾಗಿ ಆಗ್ಬಿಡ್ತದ. ಕೆಲವು ಸರಿ ಕಳ್ಳರು ಸುಳ್ಳರು ಸಕ್ಸಸ್ ಆಗ್ಬಿಡ್ತಾರೆ. ಹಾಗೇನೆ ಸುಖಿನೋ ಭವಂತು ಅಂತೀವಿ, ಎಲ್ಲರಿಗೂ ಸುಖವಾಗಿರ್ಬೇಕು, ಸುಖವಾಗಿದ್ದೇ ಬಿಡ್ತಾರೆ ಎಲ್ಲರೂ. ಹಂಗೆ ಇದು ಸ್ಲೋಗನ್ ಯಾವುದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸರ್ವರಿಗೂ ಸಮಬಾಳು ಸಮಪಾಲು, ಅವು ಬರೀ ಸ್ಲೋಗನ್ನಲ್ಲಿ ಉಳಿಬಾರ್ದು. ಇವೆಲ್ಲವೂ ಕೂಡ ಕಾರ್ಯಗತ ಆಗಬೇಕು. ಯಾವುದು ಈ ಸ್ಲೋಗನ್ಗಳು ನಾವು ಮಾಡ್ಕೊಂಡಿರೋದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇರ್ಬೋದು, ಸಮಬಾಳು ಸಮಪಾಲು ಇರ್ಬೋದು, ಇವೆಲ್ಲ ನಾವು ಮಾಡ್ಕೊಂಡಿರ್ತಕ್ಕಂಥ ಘೋಷವಾಕ್ಯಗಳನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ನಂದಿದೆ. ಈ ಬಗ್ಗೆ ನಾನು ಕೂಡ ದೆಹಲಿನಲ್ಲಿ ಇದಕ್ಕೆ ಸಹಮತ ಇರ್ತಕ್ಕಂಥ ಕೆಲವು ಯಾರಿದ್ದಾರೆ ಬುದ್ಧಿವಂತರು ಅಂತ ಕರಿತೀವಲ್ಲ, ಅವನ್ನೆಲ್ಲ ಕರೆಸಿ ಸ್ವಲ್ಪ ಜನರಲ್ಲಿ ಇದ್ರ ಬಗ್ಗೆ ಮಾಹಿತಿಗಳನ್ನು ಹಂಚತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಇದ್ದೇನೆ. ಒಂದೇ ಕ್ಷೇತ್ರದಲ್ಲಿ ನಾಯಕರು ಜಾಸ್ತಿ 3 ರಿಂದ 5 ಬಾರಿ ಕೂಡ ನಿಂತ್ಕೊಳ್ಳುವಂತ ಟರ್ಮ್ಸ್ ಇದೆ, ಅದು ಬದಲಾವಣೆ ಆಗಬೇಕು ನೋಡಿ. ಅದು ಈಗ ಅಮೆರಿಕಾದಲ್ಲಿ ಅಧ್ಯಕ್ಷರಿಗೆ 2 ಟರ್ಮ್ ಇರೋದು, ಹೌದಲ್ವಾ? ಮತ್ತೆ ಅಂತ ಮುಂದುವರೆದ ದೇಶದಲ್ಲಿ ಆ ರೀತಿ ಬಂದಾಗ ನಮ್ಮ ಈ ದೇಶಗಳಲ್ಲಿ ಅದರಿಂದ ಅವಕಾಶ ಸಿಕ್ಕಬೇಕು ಬೇರೆಯವರಿಗೆ ಅಂತಕ್ಕಂಥದ್ದು. ಈಗ ನಾನು MLA ಆಗ್ಬಿಟ್ಟು 5-6 ಟರ್ಮ್ ನಾನೇ ಇದ್ಬಿಟ್ರೆ ನನ್ನ ಕ್ಷೇತ್ರದಲ್ಲಿ ಬೇರೆಯವರು ಅರ್ಹರಿರೋರು ಯಂಗ್ಸ್ಟರ್ಸ್ ಇರ್ತಾರಲ್ಲ, ಅವ್ರಿಗೆ ಫ್ರಸ್ಟ್ರೇಷನ್ ಆಗಬಾರ್ದು, ಅವ್ರಿಗೂ ಅವಕಾಶ ದೊರಕಬೇಕು. ಯಾವತ್ತೂ ಕೂಡ ರಾಜಕೀಯ ಅಧಿಕಾರ ಹಂಚಿಕೆ ಆಗಬೇಕು, ಯಾರೋ ಕೆಲವರೇ ಜನರಲ್ಲಿ ಅದು ಕೇಂದ್ರೀಕೃತ ಆಗಬಾರ್ದು. ನಮ್ಮದು 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಇದು. ಇಲ್ಲಿ ಪ್ರಜಾಪ್ರಭುತ್ವ ಹೆಚ್ಚು ಪರಿಣಾಮಕಾರಿಯಾಗಿ ಜನರ ಆಶೋತ್ತರಗಳನ್ನು ಈಡೇರಿಸ್ತಕ್ಕಂಥ ಕೆಲಸ ಆಗಬೇಕು ಅಂದರೆ ಹೊಸ ಯಾವಾಗಲೂ ಕೂಡ ನ್ಯೂ ಬ್ಲಡ್ ಬರ್ತಾ ಇದ್ರೆ ಮಾತ್ರ ಒಂದು ಸಕ್ರಿಯವಾಗಿ ಆ ರೀತಿಯ ಚಿಂತನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ.